ನಮಸ್ಕಾರ ಸ್ನೇಹಿತರೆ. ಐ ಥಿಂಕ್ ಎಲ್ಲರೂ ಮಲ್ಕೊಂಡಿದ್ದೀರ. ಏನು ಸ್ವಾಮಿ ಇದು, ಮಲಗುವ ಹೊತ್ತಿನಲ್ಲಿ ಮಲಗೋದು ಬಿಟ್ಟು ಏನು ಎದ್ದು ಕುಳಿತು ಡ್ಯಾನ್ಸ್ ಮಾಡ್ತಾರೆ ಅಂತ ಕೇಳಬೇಡಿ. ನಾನು ಈಗ ಮಲಗ್ತಾ ಇದ್ದೀನಿ. ಮಲಗೋದಕ್ಕೆ ಮುಂಚೆ ನನ್ನೊಂದು ವಿಚಾರ ಹೇಳಿ ಮಲಗಬೇಕಾಗಿದೆ. ಇದು ಎಲ್ಲರೂ ಮಾಡ್ತಕ್ಕಂಥ ಒಂದು ಕೆಲಸ. ಬೆಳಗ್ಗೆ ಎದ್ದ ತಕ್ಷಣ ಮತ್ತು ಮಲಗೋ ಸಮಯದಲ್ಲಿ ಪ್ರತಿಯೊಂದು ಜೀವಿಯೂ ಕೂಡ ಮಾಡ್ತಕ್ಕಂಥ ಕೆಲಸ, ಮಾನವರಾಗಿ ನಾವು ಮಾಡ್ತಕ್ಕಂಥ ಅತ್ಯವಶ್ಯಕ ಕೆಲಸ ಏನು? ನಮ್ಮ ಕುಲದೇವರು, ನಮ್ಮ ಇಷ್ಟದೇವರು, ಗುರುಗಳು, ಗ್ರಾಮ ದೇವತೆ ಮತ್ತು ಅಥವಾ ಕ್ಷೇತ್ರ ದೇವತೆ. ಇಲ್ಲಿ ಗ್ರಾಮ ದೇವತೆ, ಕ್ಷೇತ್ರ ದೇವತೆ ಕೆಲವೊಂದು ಕಡೆ ಒಬ್ಬರೇ ಆಗಿರ್ತಾರೆ, ಕೆಲವೊಂದು ಕಡೆ ಬೇರೆ ಬೇರೆ ಆಗಿರ್ತಾರೆ. ಹಾಗಾಗಿ ಮತ್ತು ಅಥವಾ ಎರಡನ್ನೂ ನಾವು ಉಪಯೋಗ ಮಾಡ್ತಾಯಿದ್ದೇವೆ. ಈ ಎಲ್ಲ ದೇವತೆಗಳನ್ನು ನೆನೆಸ್ಕೊಂಡು ನಾವು ಮುಂದುವರಿಬೇಕು. ಏನೆಂದರೆ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗುವ ಮುನ್ನೆ ಇವರೆಲ್ಲರನ್ನೂ, ಈ ಎಲ್ಲ ದೇವತೆಗಳನ್ನು ನಾವು ನೆನೆಸಿಕೊಳ್ಳುವುದು ಅಗತ್ಯ. ಇವರ ಕೃಪೆಯಿಂದ ನಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಅಂತ ನನ್ನ ನಂಬಿಕೆ. ಕೆಲವರು ಹೇಳ್ತಾರೆ, ಹೋಗ್ಬಿಡ್ರಿ ಸರ್, ನಾವು ಮಾಡ್ತಕ್ಕಂಥ ಶ್ರಮದಿಂದ ನಮ್ಮ ಜೀವನ ನಿಂತಿದೆ ವಿನಃ ಇವರೆಲ್ಲ ವ್ಯಕ್ತಿಗಳನ್ನು ನಂಬೋದ್ರಿಂದ ಅಲ್ಲ. ದೈವಬಲ ಎಷ್ಟೇ ಇದ್ದರೂ ಕೂಡ ನಾವು ಶ್ರಮ ವಹಿಸದೇ ಇದ್ದರೆ ಏನೂ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಕೆಲವೊಬ್ಬರು ನಾಸ್ತಿಕರು ಇರ್ಬೋದು, ಅವರಿಗೆ ದೇವರ ಮೇಲೆ ನಂಬಿಕೆ ಇರದೇ ಇರ್ಬೋದು. ಆದರೂ ಕೂಡ ನನ್ನ ಮತದಲ್ಲಿ ಈ ದೇವತೆಗಳನ್ನು ನೆನೆಸ್ಕೊಳ್ಳೋದು ಅವಶ್ಯಕ. ಏಕೆಂದರೆ ಇದೇ ದೇವತೆಗಳಿಂದನೇ ನಮಗೆ ಗಾಳಿ, ಜಲ, ಆಹಾರ ವಸ್ತುಗಳು, ಅಗ್ನಿ ಎಲ್ಲವೂ ದೊರಕ್ತಾಯಿವೆ. ಅವು ನಿಮ್ಮಿಂದ ಅಥವಾ ನಮ್ಮಿಂದ, ನನ್ನಿಂದ ಅಥವಾ ಯಾವುದೇ ಜೀವಿಯಿಂದ ನಿರ್ಮಿತವಾದುದಲ್ಲ. ಈ ವಾಯು, ಜಲ, ಆಕಾಶ ತತ್ವ, ನೀರು, ಭೂಮಿ, ನೆಲ, ಈ ಸ್ಪೇಸ್ ಜಾಗ, ನಾವು ವಾಸಿಸ್ತಿರ್ತಕ್ಕಂಥ ಜಾಗ ಯಾವೂ ಕೂಡ ನಮ್ಮಿಂದ ಉತ್ಪನ್ನಗೊಂಡಿಲ್ಲ. ಅವು ನಾವು ಬರೋಕ್ಕಿಂತ ಮೊದಲು ಇದ್ದವು, ನಮ್ಮ ಸಾವಿನ ನಂತರವೂ ಕೂಡ ಇರುತ್ತವೆ. ಹಾಗಾಗಿ ಇವೆಲ್ಲವುಗಳನ್ನು ಕೂಡ ಶಾಶ್ವತವಾಗಿ ಇಲ್ಲೇ ಇರುವಂತೆ ಮಾನವ ಜನಾಂಗಕ್ಕೆ ಮತ್ತು ಪ್ರತಿಯೊಂದು ಜೀವಿಗಳಿಗೆ ದೊರಕಿಸಿಕೊಡು ಅಂತ ಪ್ರಾರ್ಥಿಸುವುದಕ್ಕೆ ನಾವು ಈ ದೇವತೆಗಳನ್ನು ನೆನೆಸಿಕೊಳ್ಳುವುದು ಅತ್ಯವಶ್ಯಕ. ಬೆಳಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗುವ ಮುನ್ನ ನಾನು ಕೇಳದೆ, ಬೇಡದೆ, ಪ್ರಾರ್ಥಿಸದೆ ಇಷ್ಟೆಲ್ಲ ಅನುಕೂಲಗಳನ್ನು, ನನ್ನ ಜೀವನಕ್ಕೆ ಬೇಕಾದ ಎಲ್ಲ ಅನುಕೂಲಗಳನ್ನು ನೀನು ಇಲ್ಲಿ ವ್ಯವಸ್ಥೆ ಮಾಡಿರೋದಕ್ಕೆ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾವು ಈ ದೇವತೆಗಳನ್ನು ಪ್ರಾರ್ಥಿಸಲೇಬೇಕು, ನೆನೆಸಿಕೊಳ್ಳಬೇಕು. ಯಾರ್ಯಾರು ನೀವು ಹುಟ್ಟಿರ್ತಕ್ಕಂಥ ಕುಲದ ದೇವತೆ, ನಿಮಗೆ ಯಾರು ಇಷ್ಟವೋ ಆ ಇಷ್ಟ ದೇವತೆ, ನಿಮ್ಮ ಗುರುಗಳು, ನಿಮ್ಮ ಗ್ರಾಮದ ದೇವತೆ ಮತ್ತು ಅಥವಾ ನಿಮ್ಮ ಕ್ಷೇತ್ರ ದೇವತೆ, ಇಷ್ಟು ದೇವತೆಗಳನ್ನಾದರೂ ಮಿನಿಮಮ್ ನೀವು ನೆನೆಸಿಕೊಳ್ಳಲೇಬೇಕು. ಬೆಳಗ್ಗೆ ಎದ್ದ ತಕ್ಷಣ, ರಾತ್ರಿ ಮಲಗುವ ಮುನ್ನ. ಧನ್ಯವಾದಗಳು.